ಆಮೇಲೆ ಹೋಗಿದ ಕಡೆ ಎಲ್ಲ ಇವತ್ತು ಜಾತಿಗಳನ್ನ ಎತ್ಕಟ್ಟುವಂತ ಒಂದ್ ಕಡೆ ಒಕ್ಕಲಿಗರ ಮೀಟಿಂಗ್ ಆಗ್ತದೆ, ಒಂದ್ ಕಡೆ ದಲಿತರ ಮೀಟಿಂಗ್ ಆಗುತ್ತೆ, ಒಂದ್ ಕಡೆ ಅಹಿಂದ ಮೀಟಿಂಗ್ ಆಗುತ್ತೆ. ಆದ್ರೆ ಇವತ್ತು ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ, ಅತ್ಯಂತ ಸಣ್ಣ ಸಮುದಾಯದಿಂದ ಬಂದಂತ ವ್ಯಕ್ತಿಯನ್ನ ಪ್ರಧಾನ ಮಂತ್ರಿ ಮಾಡಿದ್ವಿ. ಒಬ್ಬ ಸಿದ್ಧಿ ಜನಾಂಗದ ಒಂದು ಟ್ರೈಬಲ್ ಜನಾಂಗದ ಮಹಿಳೆಯನ್ನ ನಾವು ರಾಷ್ಟ್ರಪತಿ ಮಾಡಿದ್ವಿ. ದಲಿತ ಸಮುದಾಯದ ವ್ಯಕ್ತಿಯನ್ನು ರಾಷ್ಟ್ರಪತಿ ಮಾಡಿದ ನಾವು ಎಲ್ಲೂ ಕೂಡ ಬಿಂಬಿಸ್ಕೊಳ್ಳೋ ಅಂತದ್ದು ಹೇಳ್ಕೊಳ್ಳೋ ಅಂತದ್ದು ಇಲ್ವೇ ಇಲ್ಲ. ನಾವೆಲ್ಲ ಕೂಡ ಒಂದು ಸಮಸಮಾಜ ನಿರ್ಮಾಣ ಅಂತ ಸಿದ್ದರಾಮಯ್ಯ ನಾವು ಅಹಿಂದ ಅನ್ನೋ ಕಾನ್ಸೆಪ್ಟೇ ಇಲ್ಲ. ನಾವು ಬಹಳ ಪ್ರೂವ್ ಮಾಡಿ ತೋರಿಸಿದೀವಲ್ಲ. ಪ್ರಧಾನ ಮಂತ್ರಿ ಸ್ಥಾನವನ್ನೇ ನರೇಂದ್ರ ಮೋದಿ ಅವರು ಕೊಟ್ಟಿದೀವಲ್ಲ, ಅದನ್ನೇ ಹೇಳ್ತೀರಾ ಅಂತ ನೋಡಿ ಸರ್. ಅದನ್ನೇ ಹೇಳಕ್ ಬಂದೆ, ದಯವಿಟ್ಟು ಇಂಟರಪ್ಷನ್ ಬೇಡ. ಈಗ ಹೋಗಿದ ಕಡೆ ಎಲ್ಲ ಅಹಿಂದ ಅಂತ ಹೇಳ್ತಾರಲ್ವಾ, ಈ ಎಷ್ಟೋ ಜನಕ್ಕೆ ಇವತ್ತು ರೆಪ್ರೆಸೆಂಟೇಷನ್ ಇಲ್ಲ. ಆಯ್ತಪ್ಪ, ಇವ್ರು ಹೇಳೋ ಹಾಗೆ ಬಿಜೆಪಿಗೆ ಅಹಿಂದ ಸಮುದಾಯಗಳ ಬಗ್ಗೆ ಬದ್ಧತೆ ಇಲ್ಲ, ಸರಿ ಬಿಟ್ಬಿಡಿ. ಈಗ ನೀವು ಎಷ್ಟು ಜನ ತಿಗಳರನ್ನ, ಎಷ್ಟು ಜನ ಸವಿತಾ ಸಮಾಜ, ಎಷ್ಟು ಜನ ಮಡಿವಾಳರನ್ನ, ಎಷ್ಟು ಜನ ಸಿದ್ದಿ ದಕ್ಕಲಿಗರು ಸೋಲಿಗರು, ಎಷ್ಟು ಜನಕ್ಕೆ ಅವಕಾಶ ಕೊಟ್ಟಿದ್ದೀರಾ ಸರ್? ಅಲ್ಲ ಸರ್, 1000 ಜನ ಸೀಟ್ ಅಂತಲ್ಲ, ಎಷ್ಟು ಜನಕ್ಕೆ ಅವಕಾಶ? ಹಾಗಾದ್ರೆ ವಾಲ್ಮೀಕಿ ಹಗರಣ ಆಯ್ತಲ್ವಾ, ಬೋವಿ ಹಗರಣ ಆಯ್ತಲ್ಲ, ಏನಾಯ್ತು? ಆಚೆ ಬಂತ. ಮತ್ತೆ ಇವರು ಅದೇ ಬಂಡತನ ಮಾಡ್ಕೊಂಡು ನಾಗೇಂದ್ರ ಅವರನ್ನ ಮಿನಿಸ್ಟರ್ ಮಾಡೇ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ. ಹಂಗಾದ್ರೆ ಆ ದುಡ್ಡು ದುರ್ಬಳಕೆ ಆಯ್ತಲ್ವಾ? ಅದ್ರ ಬಗ್ಗೆ ಹಾಗಾದ್ರೆ ಅವ್ರು ನಿಮ್ಗೆ ಅಹಿಂದ ಸಮುದಾಯದವರಲ್ವಾ? ಯಾವ ಬದ್ಧತೆ ಇದೆ ನಾನು ಹೇಳೋಂಥದ್ದು? ಗೀಡಿಲಿ ಏನೋ ಇದೆಯಲ್ಲ ನಿಮ್ಮ ಕೈ ಇದೆಯಲ್ಲ, ಅದೇನ ಮಾಡಿಸ್ರಿ. ಮತ್ತೆ ನೀವು ಅದನ್ನ ಮಾಡೇ ಅಲ್ವಾ ಜೈಲಿಗೆ ಹಾಕಿದ್ದು? ಚಾರ್ಜ್ ಶೀಟ್ ಆಯ್ತು, ರಿಲೀಸ್ ಆಗಿದ್ದು, ಅದು ನೀವು ಹೇಳಿ, ಇದು ನೀವು ಹೇಳಿದ್ರೆ ಇವರ ಸಮಸ್ಯೆಗಳು ಗೊತ್ತಾಗಿದ್ದಕ್ಕೆ ಪ್ರೂವ್ ಆಯ್ತೇನ್ರಿ ಅಂತ ಜೈಲಿಗೆ ಹೋಗಿ ಬಂದ್ರಲ್ಲ, ಗೊತ್ತಾಯ್ತಲ್ಲ ಬಂಡವಾಳ ಯಾವ್ಯಾವ ಕಂಪ್ನಿಗಳಿಗೆ ಎಷ್ಟೆಷ್ಟು ಮುಖಾಂತರ ಹಣ ಹೋಗಿತ್ತು, ಯಾವ್ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಅದನ್ನೇ ಹೇಳ್ತೀರಾ ಸರ್? ಅವ್ರು ಇರ್ಬೋದು, ಅವ್ರು ಸ್ವಸಮರ್ಥದಿಂದ ಬಂದಿರತಕ್ಕಂತ ನಾಯಕರು, ಆದ್ರೆ ಎಷ್ಟು ಜನ ಹಿಂದುಳಿದ ಸಮುದಾಯಗಳಿಗೆ ಅವಕಾಶ ಕೊಟ್ಟಿದ್ದಾರೆ? ಫೈನ್. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಈಗ ದಿನೇಶ್ ಅವರೇ, ಏನಾಗುತ್ತೆ ಅಂತ ಹೇಳಿದ್ರೆ, ಈ ಅಹಿಂದ ಅನ್ನೋದು ಅಥವಾ ಕೆಲವು ಜನಾಂಗಗಳನ್ನ ಆದ್ಯತೆ ಕೊಡ್ತಾ ಇದ್ದೀವಿ. ಇದು BJP ಮಾಡಿದ್ರು ಇದೇ ಮಾತೆ, ಕಾಂಗ್ರೆಸ್ ಮಾಡಿದ್ರು ಇದೇ ಮಾತೆ. ಒಂದು ಸಮುದಾಯಗಳಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು MLA ಮಾಡೋದು, MLC ಮಾಡೋದು, ಅವರು ಯಾವ ಹುಟ್ಟುಬಟ್ಟೆ ಇರ್ತಾರೋ ಅದೇ ಹುಟ್ಟುಬಟ್ಟೆ ತೊಗೊಂಡೋಗಿ ಡೆಲ್ಲಿಲಿ ಅವ್ರಿಗೊಂದು ಅವಾರ್ಡ್ ಕೊಟ್ಬಿಡೋದು, ಇದು ಮಾಡುವುದರಿಂದ ಆ ಇಡೀ ಸಮುದಾಯ ಉದ್ಧಾರ ಆಗಿಬಿಡುತ್ತೆ ಅಂತ ಈ ದೇಶಕ್ಕೆ ಯಾರಾದರೂ ಭ್ರಮೆ ಮೂಡಿಸಿದ್ರೆ, ಅದಕ್ಕಿಂತ ದೊಡ್ಡ ಸುಳ್ಳು ಈ ಜಗತ್ತಲ್ಲಿ ಇನ್ನೊಂದಿಲ್ಲ. ದೊಡ್ಡ ಸುಳ್ಳು. ಹುಟ್ಟುಬಟ್ಟೆ ಆ್ಯಸ್ ಇಫ್ ಅವ್ರ ಸ್ಲಿಪ್ಪರ್ ಕೂಡ ಇರಲ್ಲ, ಏನೋ ಗದ್ದೆಯಿಂದ ಎದ್ದು ಬಂದು ನಿಂತಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಅವಾರ್ಡ್ ಕೊಟ್ಬಿಡ್ತಾರೆ. ಏನು ಅದರ ಅರ್ಥ ಏನು ಅಂತ ಹೇಳಿದ್ರೆ, ನೋಡಿ ಇಂಥ ಸಮುದಾಯಗಳನ್ನ ಯಾರೂ ಗುರುತಿಸೇ ಇರಲಿಲ್ಲ, ನಾವು ಗುರುತಿಸಿದ್ದೀವಿ ಅಂತ. ಆಯ್ತಪ್ಪ, ಫೈನ್, ಖುಷಿ, ಅವ್ರಿಗೊಂದು ಅವಾರ್ಡ್ ಬಂತು, ಕೊಡಬೇಕಾದ್ದೆ, ಅವ್ರ ಸಾಧನೆ ಇದೆ, ಕೊಡೋಣ, ಓಕೆ. ಅದಾದಮೇಲೆ ನೆಕ್ಸ್ಟ್ ಏನು ಅಂತ ಲೆಕ್ಕ ಕೇಳಿಬಿಟ್ರೆ ನಾವು, ಅದೇ ಹಳ್ಳಿನೇ, ಅದೇ ತಾಂಡಗಳೇ, ಅದೇ ಅರಣ್ಯ ಜೀವನವೇ, ಅವರ ಜೀವನದಲ್ಲಾಗಲಿ ಜೀವನ ಮಟ್ಟದಲ್ಲಾಗಲಿ ಏನೂ ಸುಧಾರಣೆ ಇಲ್ಲ. ನಾವು ಹೇಳೋದು, ಇಡೀ ಸಮುದಾಯ ಉದ್ಧಾರ ಆಗುವಂಥ ಕೆಲಸ ಮಾಡಿ. ರೆಪ್ರೆಸೆಂಟೇಷನ್ಸ್ಗೆ ಯಾರೋ ಪ್ರತಿನಿಧಿ ಬಂದಿರ್ತಾನಲ್ಲ, ಅವನು ಬರ್ತಾನೆ, ಆ ಗ್ರೂಪಿಂದನೇ ಎದ್ದು ಬಂದುಬಿಡ್ತಾನೆ, ಬೆಂಗಳೂರು ದೊಡ್ಡ ಮನೆ ಕಟ್ಕೊಳ್ತಾನೆ, ಕೆನೆಪತ್ರ ಮೊದಲೇ ಇಲ್ಲ, ಅವನು ಅವನ ಮಗ ಮೊಮ್ಮಗ ಅವನಿಗೆ MLA ಟಿಕೆಟ್ MLC ಟಿಕೆಟ್ ಇದನ್ನು ಕೊಟ್ಕೊಂಡು ಅವನೇ ಮುಖ್ಯಮಂತ್ರಿ, ಅವನೇ ಉಪಮುಖ್ಯಮಂತ್ರಿ, ಅವನೇ ಆಸ್ಪಿರೆಂಟು, ಅವನೇ MLC, ಅವನೇ ಮಿನಿಸ್ಟ್ರು. ಇದಕ್ಕೆ ಕೊನೆ ಆವಾಗ ಈ ರೆಪ್ರೆಸೆಂಟೇಷನ್ಸ್ ನಾಟಕ ಇದೆಯಲ್ಲ ಈ ದೇಶದಲ್ಲಿ, ಇದಕ್ಕಿಂತ ಘೋರ ಅಪರಾಧ ಇನ್ನೊಂದಿಲ್ಲ. ಕಾಡಿನ ಹಿಡ್ಕೊಂಬಂದ್ಬಿಡೋದು ಒಬ್ಬರನ್ನ, ನೋಡಿ ಆ ಸಮುದಾಯ ಅಂತ ನಾಟಕ ಆಡೋದು, ಅವಾರ್ಡ್ ಕೊಟ್ಬಿಡೋದು, ಇಲ್ಲ MLC ಟಿಕೆಟ್ ಕೊಟ್ಬಿಡೋದು, MLA ಟಿಕೆಟ್ ಕೊಟ್ಬಿಡೋದು, ನಾವು ಮಾಡಿದ್ದೀವಿ ಇವ್ರು ಮಾಡಿಲ್ಲ. ನೆಕ್ಸ್ಟ್ ಡೇ ಅವ್ರ ಮನೆ ಜೀವನಕ್ಕೆ ಯಾರನ್ನ ಕ್ಯಾಮ್ರಾ ಇಟ್ಟುಬಿಟ್ರೆ ಇವ್ರು ಇಡೀ ಬಂಡವಾಳ ಗೊತ್ತಾಗ್ಬಿಡುತ್ತೆ, ಅವ್ರು ಹೆಂಗೆ ಬದುಕ್ತಿದ್ದಾನೆ ಅಂತ. ಇವತ್ತಿನ ವ್ಯವಸ್ಥೆ ಹೆಂಗಾಗಿದೆ ಅಂದರೆ, ನಾವು ಎಲೆಕ್ಷನ್ ಕಮಿಷನ್ ಒಂದು ಮಾತು ಹೇಳುತ್ತೆ, ಜಾತಿ ಹೆಸರು ಹೇಳ್ಕೊಂಡು ಓಟ್ ಕೇಳಬೇಡಿ ಅಂತ. ಅದನ್ನ ಅಷ್ಟು ದೊಡ್ಡದಾಗಿ ನಾವು ತಗೊಬಂದವರು ಇವತ್ತು ಅಧಿಕಾರದ ಹೆಸರಿಗೆ ಜಾತಿ ತಗೋಬರ್ತಾರೆ. ಇವತ್ತು ಜಾರಕಿಹೊಳಿ ಯಾವ ಬಡವರು ಮನೆಯವರು, ಜಿ ಪರಮೇಶ್ವರ್ ಯಾವ ಬಡವರು ಮನೆಯವರು, ನಮ್ಮ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಯಾವ ಬಡವರು. ಇವತ್ತು ನಿಜವಾಗಿ ಬಡವ, ನಿಜವಾಗಿ ದಲಿತ ಹಳ್ಳಿಲಿ ಇನ್ನೂ ಕಸ ಆಯ್ತವನೆ, ಇನ್ನೂ ದನ ಮೇಯಿಸ್ತಾವನೆ, ಇನ್ನೂ ನಿಜವಾಗಿ ಹಳ್ಳಿಲಿ ಕುರಿ ಬೇಯಿಸ್ತಾನವನೆ. ಅಂದ್ರೆ ಅವ್ರ ಮೇಲೆ ಬರಕ್ ಸಾಧ್ಯ ಇಲ್ಲ. ಅವ್ರು ಬರೋಕೆ ಇವರೇ ಅಡ್ಡ. ಯಾಕಂದ್ರೆ ಕ್ರೀಮಿ ಲೇಯರ್ ತಗೊಬನ್ನಿ ಅಂತ ಹೇಳಿ ಇವ್ರು ಯಾರು ಒಬ್ರು. ಇವತ್ತು ಒಬ್ಬ IAS ಅಧಿಕಾರಿ ಹೋಗ್ಬಿಟ್ಟು ಈ ಅಹಿಂದ ಯಾವ್ದೋ ದಲಿತರ ಸಂಘರ್ಷಕ್ಕೆ ನಾನು ಅಧ್ಯಕ್ಷ ಅಂತಾನೆ. ಅವನ ಹೆಂಗ್ ಅಧ್ಯಕ್ಷ ಆಗ್ತಾನೆ? ಯಾರೋ ಬೇರೆಯವ್ನ ತಗೊಬಂದು ಅಧ್ಯಕ್ಷ ಮಾಡಪ್ಪ. ಯಾಕಂದ್ರೆ ಈ ಅಧ್ಯಕ್ಷ ಆದವನು ಅವನ ಮಕ್ಕಳಿಗೆ ಕ್ರೀಮಿ ಲೇಯರ್ ತಗೊಬನ್ನಿ ಅಂತ ಹೇಳ್ತಾನ? ಇಲ್ಲ, ಹೇಳಲ್ಲ. ಕ್ರೀಮಿ ಲೇಯರ್ ತರ ತನಕ ಈ ಜಾತಿ ವ್ಯವಸ್ಥೆ ಹೋಗಲ್ಲ. ಈ ಜಾತಿ ಹೆಸರು ಹೇಳ್ಕೊಂಡು ಇವರು ಎಲೆಕ್ಷನ್ ವೋಟ್ ಕೇಳ್ತಾರೆ, ಜಾತಿ ಹೆಸರು ಹೇಳ್ಕೊಂಡು ಲೀಡರ್ಗಳಾಯ್ತಾರೆ. ನಿಜವಾಗಿ ಕಷ್ಟಪಡೋ ವ್ಯಕ್ತಿಗಳು ಮೇಲ್ ಬರೋದಿಲ್ಲ. ಇವನು ಸರ್ಕಾರಿ ಉದ್ಯೋಗದಲ್ಲೂ ಕೂಡ. ಇವತ್ತು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು DG and IG ಯಾರಾಗಿದ್ದಾರೆ? MA ಸಲೀಂ ಆಗಿದ್ದಾರೆ. ಪ್ರಶಾಂತ್ ಕುಮಾರ್ ಠಾಕೂರ್ ಅವ್ರು ಆಗ್ಬೇಕಿತ್ತು, ಅವ್ರನ್ನ ಸೈಡ್ಗೆ ಇಟ್ರು ಸೀನಿಯಾರಿಟಿ ಪ್ರಕಾರ, ಅಹಿಂದ ಅಂತ ತಗೊಬಂದು ಇಡ್ತಾರೆ. ಅಂದ್ರೆ ಎಲ್ಲಾದ್ರಲ್ಲೂ ಇವರು ಓವರ್ಟೇಕ್ ಮಾಡ್ಕೊಂಡು ಬರ್ತಾರೆ. ಅಲ್ಲ, ಹೌದು, ಓಲೈಕೆನೇ ಇದು. ಇವತ್ತು ಓಲೈಕೆ ಮೇಲೆ ಸಿದ್ದರಾಮಯ್ಯ ಅವ್ರು ಬದುಕ್ತಾ ಇದಾರೆ ಹೊರತು ಜನರಿಗೆ ಒಂದು ಭ್ರಮೆ ಹುಟ್ಟಿಸಿದ್ದಾರೆ, ನಾನು ಅಹಿಂದ ರಾಜ ಅಂತ. ಅಂದ್ರೆ ನೀವು ಅಹಿಂದ ಈಗ ಆ ರೀತಿ ಇವರು ಎಲ್ಲರಿಗೂ ವ್ಯವಸ್ಥೆ ತಂದು ಕೊಡ್ಲಿ. ನಾನು ಹೇಳೋದು
ಶಿಕ್ಷಣ ಎಲ್ಲರಿಗೂ ಕೊಡಿ. ಮೊದಲು ಅದೇನೋ ಮಾಡಿದ್ರು, ಬರೀ SC ST ಮಕ್ಕಳಿಗೆ ಟೂರು ಅಂತ ಮಾಡಕ್ ಹೋಗಿದ್ರು, ಅದನ್ನು ಉಗಿಸ್ಕೊಂಡ್ರು. ನಾನು ಹೇಳೋದು ವ್ಯವಸ್ಥೆನ ಇವರು ಯಾವ ರೀತಿ ಹೊಡಿತಾರೆ ಅಂದ್ರೆ, ಈ ಬಿಜೆಪಿ ಅವರು ಹಿಂದೂ ಮುಸ್ಲಿಂ ಅಂತ ಹೊಡಿತಾರೆ. ಒಬ್ಬೊಬ್ಬರುಗಳನ್ನ marketing ಇವ್ರು ವಿಷಯ ಇರುತ್ತಪ್ಪ. ಜಿಲೇಬಿ ಅಂತ ಹಿಡಿತಾರೆ. USP ಒಬ್ಬೊಬ್ಬರುಗಳನ್ನ ಇರ್ತೀರಿ ದಿನೇಶ್ ಅವರೇ. ಸರ್, ಇವತ್ತು ನಿಮ್ ಪಾರ್ಟಿ ಅವ್ರು ನೀವೊಂದು USP ಇರ್ತೀರಿ, ಬಿಜೆಪಿ ಅವರು ಅವರೊಂದು ಧರ್ಮ ಅಂತಾರೆ, ಇವರು ಅಹಿಂದ ಅಂತಾರೆ. ಪ್ರತಿಯೊಬ್ಬರಿಗೂ ಸಿಕ್ಬೇಕು ಅರ್ಹತೆ ಅಂದಾಗ ನೋಡಿ, ಆ 5 ವರ್ಷಕ್ಕೆ ಜನ ಯಾವ್ದಕ್ಕೆ ಯಾಮಾರ್ತಾನೋ, ಜನ ಯಾವ್ದಕ್ಕೆ ಒಪ್ಕೋತಾನೋ ಅವನೇ ಸುಲ್ತಾನ. ಜನರನ್ನ ಇವರು ಮೋಸ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ. ಇವತ್ತು ಎಷ್ಟು ಜನ ಶಿಕ್ಷಣ ಮಾಡಿ ಎಂಟ್ರೆನ್ಸ್ ಬರ್ದು ಇವತ್ತು KPSC 2200 ಪೋಸ್ಟ್ 2200 ಪೋಸ್ಟ್ ಕೊಡೋ ಯೋಗ್ಯತೆ ಇಲ್ಲ ಇವ್ರಿಗೆ. ಇವತ್ತು ಸೆಲೆಕ್ಟ್ ಆಗಿರೋ ಹುಡುಗರುಗಳಿಗೆ ಕೊಡೋ ಯೋಗ್ಯತೆ ಇಲ್ಲ. ಅವರು ಪ್ರತಿಭಟನೆ ಮಾಡ್ರೆ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಅಷ್ಟು ಹೀನಾಯ ಪರಿಸ್ಥಿತಿ ಇದಾವೆ. ಇವನ್ನೆಲ್ಲ ನಾವು ಪರಿಗಣಕ್ಕೆ ತಗೊಳ್ಳೋದಕ್ಕೆ ಯಾರು ಬರ್ತಾ ಇಲ್ಲ. ಮತ್ತೆ ಜನರು ಅಷ್ಟೇ ಎಷ್ಟು ಜಾತಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂದ್ರೆ, ಅವರು ಎಮ್ಮೆ ಕಳ್ಳಿರ್ತಾರ. ಈಗ ಎಮ್ಮೆ ಒಬ್ಬ ಹೊಡ್ಕೊಂಡು ಹೋಗ್ತಾನೆ, ಗಂಟೆ ಹೊಡ್ಕೊಂಡು ಹೋಗ್ತಾನೆ. ಗಂಟೆ ಅನ್ನೋದು ಜಾತಿ ಆಗಿದೆ. ಇವತ್ತು ನಮ್ಮ ಶಿಕ್ಷಣ, ಆರೋಗ್ಯ, ಡೆವಲಪ್ಮೆಂಟ್, ಮೂಲಭೂತ ಸಮಸ್ಯೆಗಳು ಇವತ್ತು ಕೋರ್ಟ್ ನೋಡಿ 10 ಲಕ್ಷ ಜನಕ್ಕೆ 50 ಜನ ಜಡ್ಜಸ್ ಇರ್ಬೇಕು, ಬರೀ 15 ಜನ ಇದ್ದಾರೆ. ಅದರಿಂದ ಏನಾಗ್ತದೆ, ಇವತ್ತು ಕ್ರೈಮ್ ರೇಟ್ ಜಾಸ್ತಿ ಆಗಿದೆ. ಇವತ್ತು ಪರಪ್ಪನ ಅಗ್ರಹಾರ 2200 ಕೆಪಾಸಿಟಿ 5000 ಜನ ತುಂಬವ್ರೆ. ಅವ್ರು ರಿಹಾಬಿಲಿಟೇಟ್ ಮಾಡಕ್ಕಾಗಲ್ಲ. ಅವ್ರು ಮತ್ತೆ ಕ್ರಿಮಿನಲ್ಸ್ ಗಳು ಆಯ್ತಲೇ ಅವ್ರೆ. ಸೊಸೈಟಿ ಇವತ್ತು ಬೆಂಗಳೂರ 47% ಜಾಸ್ತಿ ಆಗಿದೆ. 47% ಬೆಂಗಳೂರು ಜಾಸ್ತಿ ಆಗಿದೆ. ಅಂದ್ರೆ ವ್ಯವಸ್ಥೆ ಬಗ್ಗೆ ಯಾರು ತಿಳ್ಕೊಳ್ಳೋದಿಲ್ಲ ಅಂತ ಇದಾಗ್ತಾ ಇದೆ. ಬರೀ ಜಾತಿಯಿಂದ ಹೋಗ್ತಾ ಇದ್ದಾರೆ. ಚರ್ಚೆ